ಇವತ್ತಿನ ಈ ವಿಡಿಯೋದಲ್ಲಿ ಈ ಸಮ್ನ ನೋಡೋಣ ಬನ್ನಿ. ಇಲ್ಲೇನು ಹೇಳ್ತಿದ್ದಾರೆ ಅಂತಂದ್ರೆ, ಭರತ್ ಲಿಮಿಟೆಡ್ ರೈಸ್ 20 lakh rupees ಆಫ್ ಲೋನ್ ಅಂಡ್ ವಿತ್ ದ ಇಂಟ್ರೆಸ್ಟ್ ರೇಟ್ ಆಫ್ 7.5% ಆನ್ 1st April 2022. ಭರತ್ ಲಿಮಿಟೆಡ್ ಅನ್ನೋ ಒಂದು ಕಂಪ್ನಿ ಏನ್ ಮಾಡ್ತಿದೆ ಅಂತಂದ್ರೆ 20 lakh rupeesನ ಲೋನ್ ತರ್ತಿದಾರಂತೆ. ಅದಕ್ಕೆ ಇಂಟ್ರೆಸ್ಟ್ ರೇಟ್ ಎಷ್ಟು? 7.5%. ಇನ್ನು ಯಾವಾಗ ಬಾರೋ ಮಾಡಿರೋದು ಅವರು? 1st April 2022 ಡೇಟ್ ತುಂಬಾ ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಳ್ಳಿ. ದ ಲೋನ್ ಸ್ಪೆಷಲಿ ರೈಸ್ಡ್ ಫಾರ್ ದ ಕನ್ಸ್ಟ್ರಕ್ಷನ್ಸ್ ಆಫ್ ಅಂಡ್ ಬಿಲ್ಡಿಂಗ್, ಆಫೀಸ್ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಈ ಲೋನ್ ತಗೊಂಡಿರೋದು. ಅಂಡ್ ದಟ್ ಮೀಟ್ಸ್ ದ ಡೆಫಿನೇಷನ್ಸ್ ಆಫ್ ದ ಕ್ವಾಲಿಫೈಯಿಂಗ್ ಅಸೆಟ್ಸ್ ಅಂಡರ್ ದ ಇಂಡಿಯಾಸ್ 23. ಈ ಡೆಫಿನೇಷನ್ಸ್ ಆಫ್ ಕ್ವಾಲಿಫೈಯಿಂಗ್ ಅಸೆಟ್ಸ್ ಅಂದ್ರೆ ಏನಿಲ್ಲ, ಅಸೆಟ್ ಬಂದ್ಬಿಟ್ಟು ಒಂದು ಇಂಟೆಂಡೆಡ್ ಟು ಯೂಸ್ ಇರಬೇಕು, ಇಲ್ಲಾಂತಂದ್ರೆ ಸಬ್ಸ್ಟಾನ್ಷಿಯಲ್ ಪೀರಿಯಡ್ ಅಂತ ಇರಬೇಕು. ವಿಚ್ ಮೀನ್ಸ್ ಟೈಮ್ ರಿಕ್ವೈರ್ಡ್ ಟು ಗೆಟ್ ರೆಡಿ ಫಾರ್ ದ ಅಸೆಟ್ ಆರ್ ಮೇಕಿಂಗ್ ದ ಅಸೆಟ್ ರೆಡಿ ಫಾರ್ ಯೂಸ್, ಅದನ್ನೇ ನಾವು ಸಬ್ಸ್ಟಾನ್ಷಿಯಲ್ ಪೀರಿಯಡ್ ಅಂತ ಕರಿತೀವಿ. That is known as qualifying asset under the Indias 23. The construction of the office building started on 1st May 2022. ಕನ್ಸ್ಟ್ರಕ್ಷನ್ ಯಾವಾಗ ಸ್ಟಾರ್ಟ್ ಮಾಡ್ತಿರೋದು ಇವರು? 1st May 2022 ಸ್ಟಾರ್ಟ್ ಮಾಡ್ತಿದ್ದಾರೆ. ಲೋನ್ ಬಾರೋ ಮಾಡಿರೋದು ಯಾವಾಗ? 1st April 2022. ಲೋನ್ನ ಬಾರೋ ಮಾಡ್ತಿರೋದು 1st Aprilಗೆ. ಆದರೆ ಇವರು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿರೋದು 1st May. ಇಲ್ಲಿ 1 month ಡಿಲೇ ಆಗಿದೆ, ಇದು ತುಂಬಾ ಇಂಪಾರ್ಟೆಂಟ್. ಅಂಡ್ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರೋದು 28 ಫೆಬ್ಗೆ ಕಂಪ್ಲೀಟ್ ಆಗಿದೆ ಅಂತೆ. ಸೊ ನೋಡಿ ಗೈಸ್, ಇಲ್ಲಿ ಲೋನ್ ಯಾವಾಗ ಬಾರೋ ಮಾಡ್ತಾವ್ರೆ? 1st Aprilಗೆ ಬಾರೋ ಮಾಡ್ತಾವ್ರೆ. ಬಟ್ ಕನ್ಸ್ಟ್ರಕ್ಷನ್ ಯಾವಾಗ ಸ್ಟಾರ್ಟ್ ಮಾಡ್ತಿರೋದು? 1st Mayಗೆ ಸ್ಟಾರ್ಟ್ ಮಾಡ್ತಿದ್ದಾನೆ. ಇಲ್ಲಿ 1 month ಡಿಲೇ ಇದೆ. ಕಂಪ್ಲೀಟ್ ಯಾವಾಗ ಮಾಡ್ತಿರೋದು ಇವನು? ಫೆಬ್ಬಲ್ಲಿ ಕಂಪ್ಲೀಟ್ ಮಾಡ್ತಿದ್ದಾನೆ. ನಮಗೆ ಅಕೌಂಟಿಂಗ್ ಪೀರಿಯಡ್ ಮುಗಿಯೋದು ಯಾವಾಗ? ಮಾರ್ಚಲ್ಲಿ ಮುಗಿಯುತ್ತೆ. ಸೊ ನಾವು ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ, ಈ ಮೇ ಇಂದ ಫೆಬ್ ಮಂತ್ ವರೆಗೂ ಏನು ಅಕೌಂಟಿಂಗ್ ಪೀರಿಯಡ್ ಇರುತ್ತಲ್ಲ ಅಷ್ಟನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ನಮಗ್ ಬರೋದು 10 months. ಈ 10 months ಅಮೌಂಟ್ ಮಾತ್ರ ನಾವು ಕ್ಯಾಪಿಟಲೈಸ್ ಮಾಡ್ಕೋಬೇಕಾಗುತ್ತೆ ಬಾರೋಯಿಂಗ್ ಕಾಸ್ಟ್ ಅಲ್ಲಿ. ಐ ಹೋಪ್ ಯು ಗಾಟ್ ಇಟ್. ಅಂಡ್ ನೆಕ್ಸ್ಟ್ ಏನ್ ಹೇಳ್ತಿದ್ದಾನೆ, ಅವೆವರ್ ದ ಕನ್ಸ್ಟ್ರಕ್ಷನ್ ಆಫ್ ದ ಬಿಲ್ಡಿಂಗ್ ವಾಸ್ ಸಸ್ಪೆಂಡೆಡ್ ಫಾರ್ 2 months. ನಾವು ಕ್ಯಾಪಿಟಲೈಸ್ ಮಾಡ್ಬೇಕಾಗಿರೋದೆ ಮೇ ಇಂದ ಫೆಬ್ ವರೆಗೂ ಇರೋ ಮಂತ್, ಅಂದ್ರೆ 10 months ಮಾತ್ರ ನಾವು ಕ್ಯಾಪಿಟಲೈಸ್ ಮಾಡಬೇಕು. ಯಾಕಂದ್ರೆ ಹೇಳಿದೀನಿ, ಏಪ್ರಿಲ್ ಅಲ್ಲಿ ಡಿಲೇ ಆಗಿದೆ ಅಂಡ್ ಅಕೌಂಟಿಂಗ್ ಪೀರಿಯಡ್ ಮುಗಿಯೋಕ್ಕಿಂತ ಮುಂಚೆನೆ ಕನ್ಸ್ಟ್ರಕ್ಷನ್ ಎಂಡ್ ಆಗಿದೆ. 10 months ಮಾತ್ರ ಬರುತ್ತೆ. ಇದ್ರಲ್ಲಿ ಮತ್ತೇನ್ ಹೇಳ್ತಿದ್ದಾನೆ, 2 months ಬಂದ್ಬಿಟ್ಟು ಸಸ್ಪೆಂಡ್ ಆಗಿದೆಯಂತೆ ಫಾರ್ 2 months. ಈ ಸಸ್ಪೆಂಡ್ ಆದಾಗ ನಾವು ಕ್ಯಾಪಿಟಲೈಸ್ ಮಾಡ್ತೀವಿ. ಅದ್ ಬಂದ್ಬಿಟ್ಟು ತುಂಬಾ ನೆಸೆಸರಿ ಆಗಿರೋ ಪೀರಿಯಡ್ ಅಲ್ಲಿ ಮಾತ್ರ. ಸಪೋಸ್ ಲಾಕ್ಡೌನ್ ಟೈಮ್ ಅಂತ ಇದ್ರೆ ನಾವು ಅದನ್ನ ಕ್ಯಾಪಿಟಲೈಸ್ ಮಾಡಬೇಕಾಗಿತ್ತು. ಬಟ್ ಈ ಶಾರ್ಟೇಜ್ ಆಫ್ ದ ಮೆಟೀರಿಯಲ್ ಅಂದ್ರೆ ಟೆಕ್ನಿಕಲ್ ರಿಸೋರ್ಸಸ್ ಆರ್ ಎಲ್ಸ್ ಲೇಬರ್ ಸ್ಟ್ರೈಕ್, ಈ ಲೇಬರ್ ಸ್ಟ್ರೈಕ್ ಬಂದ್ಬಿಟ್ಟು ಅಕ್ರಾಸ್ ದ ಕಂಟ್ರಿ ಇದ್ರೆ ಅವಾಗ ಕ್ಯಾಪಿಟಲೈಸ್ ಮಾಡ್ತೀವಿ. ಬಟ್ ವಿತ್ ಇನ್ ದ ಆರ್ಗನೈಸೇಷನ್ ಇರೋದ್ರಿಂದ ನಾವು ಇದನ್ನ ಕೂಡ SOPL ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಈ ಶಾರ್ಟೇಜ್ ಆಫ್ ಮೆಟೀರಿಯಲ್, ಒಂದು ಮೆಟೀರಿಯಲ್ ಶಾರ್ಟೇಜ್ ಆಗ್ತಿದೆ ಅಂತ ಗೊತ್ತಿದ್ರು ನಾವು ಆರ್ಡರ್ ಮಾಡಿಲ್ಲ ಅಂತ ಅಂದ್ರೆ ಅದು ಹೆಂಗೆ ಕ್ಯಾಪಿಟಲೈಸ್ ಮಾಡೋಕ್ಕಾಗುತ್ತೆ? ಸೊ SOPL ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನಾವು 2 months ಮತ್ತೆ ಸಸ್ಪೆಂಡ್ ಮಾಡಬೇಕಾಗುತ್ತೆ. ಇಲ್ಲಿರೋ ಈ 10 months ಅಲ್ಲಿ ನಾವು 2 months ನ ಮೈನಸ್ ಮಾಡ್ಕೊಂಡ್ರೆ ನಮಗೆ ಬರೋದು 8 months. ಸೊ 8 months ಅಮೌಂಟ್ ನ ಮಾತ್ರ ನಾವು ಬಾರೋಯಿಂಗ್ ಕಾಸ್ಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ನೀವು, ಜುಲೈ ಮತ್ತೆ ಆಗಸ್ಟ್ ಅಲ್ಲಿ ಸಸ್ಪೆಂಡ್ ಆಗಿರೋದಂತ ಹೇಳ್ತಿದ್ದಾನೆ. ದ ಲೋನ್ ವಾಸ್ ಟೆಂಪರರಿಲಿ ಇನ್ವೆಸ್ಟೆಡ್ ಫಾರ್ ದ ಮಂತ್ ಆಫ್ ಏಪ್ರಿಲ್. ಇಲ್ಲಿ 1 month ಡಿಲೇ ಮಾಡಿದ ಗೊತ್ತಾ? ಏಪ್ರಿಲ್ ಅಲ್ಲಿ ಲೋನ್ ತಗೊಂಡು 1st Mayಗೆ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಈ ಗ್ಯಾಪ್ ಅಲ್ಲಿ 1 month ಇತ್ತಲ್ಲ, ಅವಾಗ ಇನ್ವೆಸ್ಟ್ ಮಾಡಿದ್ದಾನಂತೆ. ಅಂಡ್ ಅರ್ನಡ್ ರುಪೀಸ್ ಆಫ್ ಇಂಟ್ರೆಸ್ಟ್ 80,000 ಇಂಟ್ರೆಸ್ಟ್ ನ ಅರ್ನ್ ಮಾಡಿದ್ದಾನೆ. ನಾವು ಪ್ರೀವಿಯಸ್ ಸಮ್ಮಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ, ಈ ಬಂದಿರೋ ಇನ್ವೆಸ್ಟ್ಮೆಂಟ್ ಅಮೌಂಟ್ ನ ಟೋಟಲ್ ಬಾರೋಯಿಂಗ್ ಕಾಸ್ಟ್ ಲೆಸ್ ಮಾಡ್ಕೊಂಡು ನೆಟ್ ಬಾರೋಯಿಂಗ್ ಕಾಸ್ಟ್ ನ ಕಂಡಿಡಿದ್ವಿ. ಯಾಕಂತಂದ್ರೆ ಅದು ಅವನ್ಗೆ ಇನ್ವೆಸ್ಟ್ಮೆಂಟ್ ಇಂದ ಇನ್ಕಮ್ ಬಂದಿದ್ದು ಈ ಕ್ಯಾಪಿಟಲೈಸೇಷನ್ ಮಾಡೋ ಪೀರಿಯಡ್ ಅಲ್ಲಿ. ಬಟ್ ನಾವಿಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿರೋದು 1st May ಇಂದ ಅಂಡ್ ಎಂಡ್ ಆಗಿರೋದು ಫೆಬ್ಗೆ. ಆದ್ರೆ ನಮ್ಗೆ ಇನ್ವೆಸ್ಟ್ಮೆಂಟ್ ಇನ್ಕಮ್ ಬಂದಿರೋದು ಏಪ್ರಿಲ್ಗೆ. ಸೊ ನಾವು ಮೇ ಇಂದ ಫೆಬ್ವರೆಗೂ ಏನಾಗುತ್ತಲ್ಲ ಅದನ್ನ ಮಾತ್ರ ಕ್ಯಾಪಿಟಲೈಸ್ ಮಾಡ್ತೀವಿ. ಈ ಸಸ್ಪೆಂಡ್ ಆಗಿರೋದು ಮತ್ತೆ ಡಿಲೇ ಆಗಿರೋ ಪೀರಿಯಡ್ ಬರೋ ಇನ್ಕಮ್ ನೆಲ್ಲ SOPL ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ನಮಗ್ ಬಂದಿರೋ ಇನ್ಕಮ್ ಯಾವಾಗಿದು? ಇನ್ವೆಸ್ಟ್ಮೆಂಟ್ ಇಂದ ಇಂಟ್ರೆಸ್ಟ್ ಬಂದಿರೋದು ಏಪ್ರಿಲ್ ಅಲ್ಲಿ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಲ್ಲ. ಸೊ ಅದು SOPL ಗೆ ಇನ್ಕಮ್ ಆಗಿ ಹೋಗುತ್ತೆ. ಇಲ್ಲಿ ನಾವು ಟೋಟಲ್ ಬಾರೋಯಿಂಗ್ ಕಾಸ್ಟ್ ಅಲ್ಲಿ ಲೆಸ್ ಮಾಡೋದಿಲ್ಲ. ಅಂಡ್ ನೆಕ್ಸ್ಟ್ ಹೇಳ್ತಿದ್ದೇನೆ, ಕಾಸ್ಟ್ ಎಲಿಜಿಬಲ್ ಫಾರ್ ಬಾರೋಯಿಂಗ್ ಕಾಸ್ಟ್. ಕ್ಯಾಲ್ಕುಲೇಟ್ ದ ಕಾಸ್ಟ್ ಎಲಿಜಿಬಲ್ ಫಾರ್ ಬಾರೋಯಿಂಗ್ ಕಾಸ್ಟ್ ದಟ್ ವಿಲ್ ಬಿ ಕ್ಯಾಪಿಟಲೈಸ್ಡ್ ಆಸ್ ಪರ್ ದ ಪಾರ್ಟ್ ಆಫ್ ದ ಕಾಸ್ಟ್ ಆಫ್ ದ ಆಫೀಸ್ ಬಿಲ್ಡಿಂಗ್ ಅಂಡ್ ಫೈನಾನ್ಸ್ ದ ಕಾಸ್ಟ್ that should be reported in the profit and loss account for the year ended. ಅಂದ್ರೆ ಇಲ್ಲಿ ಕ್ಯಾಪಿಟಲೈಸ್ ಆಗಿರೋ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಮತ್ತೆ SOPL ಗೆ ಟ್ರಾನ್ಸ್ಫರ್ ಮಾಡಿರೋ ಅಮೌಂಟ್ ನಾನು ತೋರಿಸಿ ಅಂತ ಹೇಳ್ತಿದ್ದಾನೆ ಅಷ್ಟೇ. ಸೊ ಸಮ್ನ ಸಾಲ್ವ್ ಮಾಡೋಣ ಬನ್ನಿ. ತುಂಬಾ ಸಿಂಪಲ್ ಆಗಿದೆ ನೋಡಿ, ಇಷ್ಟೇ ಬಾರೋಯಿಂಗ್ ಕಾಸ್ಟ್ ಇರೋದು. ಕ್ಯಾಲ್ಕುಲೇಷನ್ ಆಫ್ ಬಾರೋಯಿಂಗ್ ಕಾಸ್ಟ್, ಪರ್ಟಿಕ್ಯುಲರ್ಸ್, ಇಂಟ್ರೆಸ್ಟ್ ಆನ್ ಬಾರೋಡ್ ಫಂಡ್. ಈ ಇಂಟ್ರೆಸ್ಟ್ ಆನ್ ಬಾರೋಡ್ ಫಂಡ್
ಏನಂತಂದ್ರೆ ನಾವು 20 lakhs ನ ಬಾರೋ ಮಾಡ್ತಿದ್ದೀವಿ, ಜಸ್ಟ್ ಒಂದೇ ಅಮೌಂಟ್ ನ ಬಾರೋ ಮಾಡ್ತಿರೋದು, ಡಿಫ್ರೆಂಟ್ ಅಮೌಂಟ್ ನ ಬಾರೋ ಮಾಡ್ತಿಲ್ಲ, ಅದಕ್ಕೆ ಒಂದೇ ಇರೋದು 20 lakh ನ ಬಾರೋ ಮಾಡ್ತಿದ್ದೀವಿ. ನೋಡ್ಬೋದು ನೀವು 20 lakh ನ ಬಾರೋ ಮಾಡ್ತಿದ್ದೀವಿ 7.5 ಇಂಟ್ರೆಸ್ಟ್ಗೆ. ಸೊ 20 lakhs ಇಂಟು 7.5% ಇಂಟ್ರೆಸ್ಟ್ ರೇಟ್. ಇಲ್ಲಿ 8 months ನ ತಗೊಂಡಿದ್ದೀವಿ. ಹೆಂಗ್ ಬಂತು ಅಂತಾನು ಹೇಳಿದೀನಿ, ಮತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಏಪ್ರಿಲ್ ಅಲ್ಲಿ ಲೋನ್ ತಗೊಂಡಿರೋದು, ಸ್ಟಾರ್ಟ್ ಮಾಡ್ತಿರೋದು ಮೇ ಅಲ್ಲಿ, 1 month ಡಿಲೇ ಆಯ್ತು ಆಲ್ರೆಡಿ. ನಮ್ಗೆ ಅಕೌಂಟಿಂಗ್ ಪೀರಿಯಡ್ ಇರೋದು ಏಪ್ರಿಲ್ ಇಂದ ಮಾರ್ಚ್ ವರೆಗೂ, ಆದ್ರೆ ನಮ್ಗೆ ಕನ್ಸ್ಟ್ರಕ್ಷನ್ ಎಂಡ್ ಆಗಿರೋದು ಫೆಬ್ ಅಲ್ಲಿ. ಸೊ 1 month ಮುಂಚೆನೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರೋದ್ರಿಂದ ಮತ್ತೆ 1 month ಇಲ್ಲಿ ಲೆಸ್ ಆಗುತ್ತೆ. ನಮಗ್ ಬರೋದು ಇವಾಗ ಜಸ್ಟ್ 10 months. ಮೇ ಇಂದ ಬಂದ್ಬಿಟ್ಟು ಫೆಬ್ವರೆಗೂ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಮೇ ಇಂದ ಫೆಬ್ವರೆಗೂ 10 months ಬರುತ್ತೆ. ನೋಡ್ಬೋದು ಮೇ ಇಂದ ಫೆಬ್ವರೆಗೂ 10 months ಇದೆ. ಅಂಡ್ ಸಸ್ಪೆಂಡ್ ಕೂಡ ಮಾಡಿದೀವಿ 2 monthsಗೆ. ಸೊ ಜುಲೈ ಮತ್ತೆ ಆಗಸ್ಟ್ ಅಲ್ಲಿ ಸಸ್ಪೆಂಡ್ ಮಾಡಿದೀವಿ 2 months. ಈ 10 months ಅಲ್ಲಿ ಮತ್ತೆ 2 months ನ ಲೆಸ್ ಮಾಡ್ಕೊಂಡ್ರೆ ನಮ್ಗೆ 8 months ಬರುತ್ತೆ. ಸೊ ಅದನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋದು 20 lakh ಇಂಟು 7.5% ಇಂಟು 8 months ಡಿವೈಡೆಡ್ ಬೈ 12 months. 8 months ಮಾತ್ರ ನಾವು ಕ್ಯಾಪಿಟಲೈಸ್ ಮಾಡ್ತೀವಿ. ಎಷ್ಟು ಬರುತ್ತೆ ಅಂತಂದ್ರೆ 1 lakh ಬರುತ್ತೆ. ದಿಸ್ 1 lakh ಇಸ್ ಕಾಲ್ಡ್ ಆಸ್ ಟೋಟಲ್ ಬಾರೋಯಿಂಗ್ ಕಾಸ್ಟ್. ಸೊ ನಾವಿಲ್ಲಿ ಏನ್ ಮಾಡಿದ್ವಿ, ಬಾರೋಯಿಂಗ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಇಷ್ಟೇ ಸಿಂಪಲ್ ಆಗಿರೋ ಸಮ್, ಇಷ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ಇನ್ನೇನು ಇಲ್ಲ. ಇನ್ನೊಂದು ಬಂದ್ಬಿಟ್ಟು SOPL ಅಕೌಂಟ್ ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕೆ ಹೇಳಿದ್ದಾನೆ ಇಲ್ಲಿ. SOPL ಅಕೌಂಟ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಇಲ್ಲಿ ನೋಡ್ಬೋದು ನೀವು. ಇವಾಗ ನಾವು ಕ್ಯಾಲ್ಕುಲೇಷನ್ ಆಫ್ ಬಾರೋಯಿಂಗ್ ಕಾಸ್ಟ್ ಯಾವ್ದಾವ್ದೆಲ್ಲ SOPL ಗೆ ಟ್ರಾನ್ಸ್ಫರ್ ಮಾಡಿದ್ವಲ್ಲ ಅದನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಇಂಟ್ರೆಸ್ಟ್ ಆನ್ ಬಾರೋಡ್ ಫಂಡ್ 20 lakhs ನ ಬಾರೋ ಮಾಡ್ತಿದ್ದೀವಿ 7.5 ಇಂಟ್ರೆಸ್ಟ್ ಪರ್ಸೆಂಟ್ಗೆ. ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು 7.5% ಇದೆ. ಇದು ಸ್ವಲ್ಪ ಆಲ್ಟರ್ ಮಾಡ್ಕೊಳ್ಳಿ, ಇಲ್ಲಿ ಆನ್ಸರ್ ರಾಂಗ್ ಇದೆ, ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ. ನಾವು ಏಪ್ರಿಲ್ ಅಲ್ಲಿ ಡಿಲೇ ಮಾಡಿದೀವಿ. ಅಕೌಂಟಿಂಗ್ ಪೀರಿಯಡ್ಗಿಂತ ಮುಂಚೆನೆ ಕನ್ಸ್ಟ್ರಕ್ಷನ್ ಎಂಡ್ ಆಗಿದೆ, ಫೆಬ್ರವರಿಗೆ ಎಂಡ್ ಆಗಿದೆ ಅಂತಂದ್ರೆ ಮಾರ್ಚ್ ಮಂತ್ ಕೂಡ ಇಲ್ಲಿ ನಾವು SOPL ಟ್ರಾನ್ಸ್ಫರ್ ಮಾಡ್ತೀವಿ. ಅಂಡ್ ಸಸ್ಪೆಂಡ್ ಆಗಿರೋದು ಯಾವಾಗ, ಜುಲೈ ಮತ್ತೆ ಆಗಸ್ಟ್ ಅಲ್ಲಿ. ಸೊ ಇಲ್ಲಿ ನಾವು ಬಂದ್ಬಿಟ್ಟು 4 months ಅಮೌಂಟ್ ಏನಿರುತ್ತಲ್ಲ ಇಂಟ್ರೆಸ್ಟ್ ಅಮೌಂಟು, ಅದನ್ನ ಬಂದು ಇಲ್ಲಿ SOPL ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಏಪ್ರಿಲ್ ಅಲ್ಲಿ ಡಿಲೇ ಮಾಡಿದ್ದೀವಿ, ಸೊ ಅಲ್ಲೂ ನಾವು ಇಂಟ್ರೆಸ್ಟ್ ನ ಪೇ ಮಾಡ್ತೀವಿ ತಾನೆ. ಮಾರ್ಚ್ ಅಲ್ಲಿ ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ ಆಫ್ಟರ್ ದ ಕನ್ಸ್ಟ್ರಕ್ಷನ್ ಆಫ್ ದ ಅಸೆಟ್ ಆರ್ ದ ಬಿಲ್ಡಿಂಗ್. ಮಾರ್ಚ್ ಅಲ್ಲೂ ನಾವು ಇಂಟ್ರೆಸ್ಟ್ ನ ಪೇ ಮಾಡಿರ್ತೀವಿ ತಾನೆ. ಲೋನ್ ನ ಬಂದ್ಬಿಟ್ಟು ಅಷ್ಟು ಬೇಗ ಯಾರು ರೀಪೇ ಮಾಡಲ್ಲ. ಸೊ ಮಾರ್ಚ್ ಅಲ್ಲಿ ನಾವು ಇಂಟ್ರೆಸ್ಟ್ ನ ಪೇ ಮಾಡಿರ್ತೀವಿ, ಅದು SOPL ಗೆ ಹೋಗಿರುತ್ತೆ. ಆಫ್ಟರ್ ದ ಕಂಪ್ಲೀಷನ್ ಆಫ್ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ SOPL ಗೆ ಹೋಗ್ತಿರೋದು. ಜುಲೈ ಸಸ್ಪೆಂಡ್ ಆಗಿದೆ, ಆಗಸ್ಟ್ ಅಲ್ಲೂ ಸಸ್ಪೆಂಡ್ ಆಗಿದೆ. ಸೊ ಇಲ್ಲಿ ಬಂದ್ಬಿಟ್ಟು 4 months ಬರುತ್ತೆ, ನಾಟ್ 2 months. 20 lakhs ಇಂಟು 7.5% ಇಂಟು 4 ಡಿವೈಡೆಡ್ ಬೈ 12 ಮಾಡಿದ್ರೆ ನಮಗೆ 50,000 ಬರುತ್ತೆ. ನಾವು SOPL ಗೆ ಟ್ರಾನ್ಸ್ಫರ್ ಮಾಡಿರೋದು 50,000, ನಾಟ್ 25,000. ಸೊ ಟೋಟಲ್ ಬಾರೋಯಿಂಗ್ ಕಾಸ್ಟ್ ಟ್ರಾನ್ಸ್ಫರ್ ಟು SOPL ಇಸ್ 50,000, ನಾಟ್ 25,000, 50,000. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಒಂದು ಸ್ಟೇಟ್ಮೆಂಟ್ ಬರೀಬೇಕಾಗುತ್ತೆ. ಏನಂತಂದ್ರೆ ಹಿಯರ್ ದ ಕಂಪ್ನಿ ಅರ್ನ್ಸ್ 80,000 ಆಫ್ ಇಂಟ್ರೆಸ್ಟ್ from the short-term investment in the April month, and that is before the construction of building, so it is transferred to the SOPL. ನಿಮ್ಗೆ ಇದಿನ್ನೂ ಈಸಿಯಾಗಿ ಅರ್ಥ ಆಗ್ಬೇಕಂತಂದ್ರೆ ಇಲ್ಲಿ ಕೇಳಿಸ್ಕೊಳ್ಳಿ. ಇಲ್ಲೇನು ಹೇಳ್ತಿದ್ದಾನೆ, ಇನ್ ದ ಮಂತ್ ಆಫ್ ಏಪ್ರಿಲ್ ಇವ್ರು ಬಂದ್ಬಿಟ್ಟು ಇನ್ವೆಸ್ಟ್ ಮಾಡಿದ್ದಾರೆ. ಯಾಕಂತಂದ್ರೆ ಆ ಮಂತ್ ಅಲ್ಲಿ ಅವ್ರು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಲ್ಲ, ಮೇಲ್ ಸ್ಟಾರ್ಟ್ ಮಾಡಿರೋದು. ಸೊ ಆ ಗ್ಯಾಪ್ ಅಲ್ಲಿ ಇವ್ರಿಗೆ 80,000 ಇಂಟ್ರೆಸ್ಟ್ ಬಂದಿದೆ ಅಂತೆ. ಸೊ ಅದನ್ನ ನಾವು SOPL ಗೆ ಟ್ರಾನ್ಸ್ಫರ್ ಮಾಡಿದೀವಿ ಅಂತ ಹೇಳ್ತಿದೀವಿ ಅಷ್ಟೇ. ಸಿ ಡ್ಯೂರಿಂಗ್ ದ ಮಂತ್ ಆಫ್ ಏಪ್ರಿಲ್ ಕಂಪ್ನಿ ಅರ್ನ್ಸ್ 80,000 ಆಫ್ ಇಂಟ್ರೆಸ್ಟ್, ದಟ್ ಇಸ್ ಟ್ರಾನ್ಸ್ಫರ್ ಟು SOPL. ಇಷ್ಟೇ ನಾವಿಲ್ಲಿ ಬರೀಬೇಕಾಗಿರೋದು, ಇನ್ನೇನು ಇಲ್ಲ. ಸೊ ಗೈಸ್, ನಾವಿಲ್ಲಿ SOPL ಗೆ ಎಷ್ಟು ಬಾರೋಯಿಂಗ್ ಕಾಸ್ಟ್ ನ ಟ್ರಾನ್ಸ್ಫರ್ ಮಾಡಬೇಕಿತ್ತು ಮತ್ತೆ ಕ್ಯಾಪಿಟಲೈಸ್ ಮಾಡಬೇಕಾಗಿರೋ ಬಾರೋಯಿಂಗ್ ಕಾಸ್ಟ್ ಎಷ್ಟಂತ ಕ್ಯಾಲ್ಕುಲೇಟ್ ಮಾಡಿದೀವಿ. ನಮಗೆ ಕ್ವಶನ್ ಅಲ್ಲೂ ಅದನ್ನೇ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿರೋದು. ಹೆನ್ಸ್ ವಿ ಹ್ಯಾವ್ ಸಾಲ್ವ್ಡ್ ದ ಸಮ್. ಇಲ್ಲಿ ಇನ್ನೊಂದು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು, ಕಾಸ್ಟ್ ಆಫ್ ದ ಬಿಲ್ಡಿಂಗ್ ಎಷ್ಟು ಅಂತ. ಸೊ ಬಾರೋ ಮಾಡ್ತಿರೋ ಫಂಡ್ ಬಂದ್ಬಿಟ್ಟು 20 lakhs. ಸೊ ನಮಗೆ ಇಲ್ಲಿ ಕ್ಯಾಪಿಟಲೈಸ್ ಆಗಿರೋದು ಎಷ್ಟು, 1 lakh. ಸೊ 20 ಮತ್ತೆ 1 lakhs ನ ಆಡ್ ಮಾಡಿದ್ರೆ 21 lakh ಬರುತ್ತೆ. ದಟ್ ಈಸ್ ನೋನ್ ಆಸ್ ದ ಕಾಸ್ಟ್ ಆಫ್ ದ ಬಿಲ್ಡಿಂಗ್. ನಾವು ಪ್ರೀವಿಯಸ್ ಸಮ್ಮಲ್ಲಿ ಕಾಸ್ಟ್ ಆಫ್ ದ ಅಸೆಟ್ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಇಲ್ಲಿ ಅದೇ ತರ ಕಾಸ್ಟ್ ಆಫ್ ದ ಬಿಲ್ಡಿಂಗ್ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಓಕೆ ಗೈಸ್, ಲೆಟ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟಾಟಾ, ಬೈ ಬೈ.